ಹಬ್ಬ ಹತ್ರ ಬರ್ತಾ ಇದೆ, ಕಜ್ಜಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆದರೆ ಯಾವ ವಿಡಿಯೋ ನೋಡಿ ಮಾಡಿದ್ರೂ ಕಜ್ಜಾಯ ಚೆನ್ನಾಗಿ ಬರ್ತಿಲ್ಲ, ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ಅಕ್ಕಿ ಎಷ್ಟು ತಗೊಳ್ಬೇಕು, ಬೆಲ್ಲ ಎಷ್ಟು ತಗೊಳ್ಬೇಕು, ಎಷ್ಟು ಗಂಟೆ ನೆನೆಸಿಡಬೇಕು, ಯಾವ ರೀತಿ ಪಾಕ ಮಾಡಬೇಕು, ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ, ಅವಾಗ ಮಾತ್ರ ನೀವು ಇದೇ ರೀತಿ ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ. ಮೊದಲನೇ ಸ್ಟೆಪ್, ಅಕ್ಕಿ ನೆನೆಸಿಟ್ಕೊಳ್ಬೇಕು. ನಾನಿಲ್ಲಿ 2 kg ಅಕ್ಕಿ ಉಪಯೋಗಿಸ್ಕೊಂಡು ಕಜ್ಜಾಯ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ 2 kg ಅಕ್ಕಿ ಅಂದರೆ ಕಪ್ ಲೆಕ್ಕದಲ್ಲಿ 8 ಕಪ್ ಅಕ್ಕಿ ತಗೊಳ್ಬೇಕು. ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ರೇಷನ್ ಅಕ್ಕಿ ಉಪಯೋಗಿಸಿದ್ರೆ ಕಜ್ಜಾಯ ರುಚಿಯಾಗೂ ಇರುತ್ತೆ, ಚೆನ್ನಾಗೂ ಬರುತ್ತೆ. ಅಥವಾ ನೀವು ಕೆಂಪಕ್ಕಿ ಬೇಕಿದ್ರೂ ಉಪಯೋಗಿಸ್ಬೋದು. ಈ ಅಕ್ಕಿನ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳೋದಕ್ಕೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಅಂಗಡಿಯಲ್ಲಿನೇ 2 kg ಅಕ್ಕಿ 2 kg ಬೆಲ್ಲ ತೊಗೊಂಡು ಬಂದು ಮಾಡ್ಕೊಳ್ಬೋದು. ಈಗಾಗಲೇ ನಮ್ಮ ಚಾನಲಲ್ಲಿ 1 kg ಕಜ್ಜಾಯ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಬೋದು. ಅಕ್ಕಿನ 4 ರಿಂದ 5 ಸಲ ನೀಟಾಗಿ ತೊಳೆದ್ಬಿಟ್ಟು ಮತ್ತೆ ನೀರು ಹಾಕಿ ನೆನೆಸಿಟ್ಕೊಳ್ಬೇಕು. ಕಂಪಲ್ಸರಿ ಅಕ್ಕಿನ 2 ದಿನ ನೆನೆಸಿಡಬೇಕು, ಅಂದರೆ 48 ಗಂಟೆ ನೆನೆಸಿಡಬೇಕು. ಆವಾಗಲೇ ನೀವು ಮಾಡುವಂಥ ಕಜ್ಜಾಯ ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿ ನೆನೆಸಿಟ್ಕೊಳ್ಬೇಕಾದ್ರೆ 1 ದಿನಕ್ಕೆ 2 ಸಲ ನೀರು ಚೇಂಜ್ ಮಾಡಬೇಕು, ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ನೀರು ಚೇಂಜ್ ಮಾಡಬೇಕು. ಸೊ ನೋಡಿ, ನಾನು ಬೆಳಿಗ್ಗೆ ನೆನೆಸಿಟ್ಟಿದ್ದೆ, ಈಗ ಸಂಜೆ ಆಗಿದೆ, ನೀರು ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ, ಅಕ್ಕಿನ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ನೀರು ಚೆಲ್ಬಿಟ್ಟು ಮತ್ತೆ ಹೊಸ ನೀರು ಹಾಕ್ಬಿಟ್ಟು ನೆನೆಸಿಟ್ಕೊಳ್ಳಿ. ಇದೇ ರೀತಿ 2 ದಿನ ನೀರು ಚೇಂಜ್ ಮಾಡಿ ಅಕ್ಕಿನ ನೆನೆಸಿಟ್ಕೊಳ್ಬೇಕು, ಇಲ್ಲಾಂದರೆ ಅಕ್ಕಿ ಸ್ಮೆಲ್ ಬರುತ್ತೆ, ಆವಾಗ ನೀವು ಕಜ್ಜಾಯ ಮಾಡಿದ್ರೆ ಕೂಡ ಚೆನ್ನಾಗಿರೋದಿಲ್ಲ. ಸೊ ನೋಡಿ, ಕರೆಕ್ಟಾಗಿ ನಾನಿಲ್ಲಿ 48 ಗಂಟೆ ಅಕ್ಕಿನ ನೆನೆಸಿಟ್ಟಿದ್ದೆ. ನಾವು ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಕೂಡ ಚೆನ್ನಾಗಿ ನೆಂದಿರುತ್ತೆ. ಈಗ ಈ ನೀರೇನಿದೆ ಇದನ್ನು ಪೂರ್ತಿಯಾಗಿ ಚೆಲ್ಬಿಟ್ಟು ನೆಕ್ಸ್ಟ್ ಸ್ಟೆಪ್, ಈ ಅಕ್ಕಿನ ಡ್ರೈ ಮಾಡ್ಕೊಳ್ಬೇಕು. ಸೊ ಒಂದು ಮಂದವಾಗಿರುವಂಥ ಕಾಟನ್ ಬಟ್ಟೆ ಮೇಲ್ಗಡೆ ಈ ಅಕ್ಕಿನ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಮನೆ ಒಳಗಡೆನೆ ಫ್ಯಾನ್ ಕೆಳಗಡೆ ಒಂದು 10 ರಿಂದ 15 ನಿಮಿಷ ಡ್ರೈ ಆಗೋದಕ್ಕೆ ಬಿಡಬೇಕು. ಅಕ್ಕಿನ ನೀವು ಬಿಸಿಲಲ್ಲಿ ಒಣಗಿಸ್ಬಾರ್ದು. ಆ ರೀತಿ ಒಣಗಿಸಿ ನೀವು ಕಜ್ಜಾಯ ಮಾಡೋಕ್ಕೋದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳುತ್ತೆ. ಸೊ ಕಜ್ಜಾಯ ಕೂಡ ಚೆನ್ನಾಗಿ ಬರೋದಿಲ್ಲ. ನೋಡಿ, ಕರೆಕ್ಟಾಗಿ 15 ನಿಮಿಷ ನಾನು ಅಕ್ಕಿನ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೆ. ನೋಡಿ, ಅಕ್ಕಿನ ಕೈಯಲ್ಲಿ ಮುಟ್ಟು ನೋಡಿದ್ರೆ ತೇವಾಂಶ ಇರಬೇಕು, ಅಂದರೆ ಆ ಮಾಯ್ಶ್ಚರ್ ಇರಬೇಕು. ಈ ರೀತಿ ಅಕ್ಕಿಯಲ್ಲಿ ಸ್ವಲ್ಪ ತೇವಾಂಶ ಇರಬೇಕಾದ್ರೇ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪನೇ ಅಕ್ಕಿನ ಸೇರಿಸ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು, ಅಥವಾ ನೀವು ಮಿಲ್ಲಿಗೆ ಕೊಟ್ಟಬೇಕಿದ್ರೂ ಪುಡಿ ಮಾಡಿಸ್ಕೊಳ್ಬೋದು. ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊಳ್ತೀರಾ ಅಂದರೆ ಸ್ವಲ್ಪ ಅಕ್ಕಿನ ಸೇರಿಸ್ಕೊಂಡು ಪುಡಿ ಮಾಡ್ಕೊಳ್ಳಿ. ಈ ರೀತಿ ನುಣ್ಣಗೆ ಪೌಡರ್ ಮಾಡಿಕೊಂಡು ಇದನ್ನು ಜರಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನೀಟಾಗಿ ಜರಡಿ ಮಾಡಿಕೊಂಡು ಈ ಉಳಿದಿರುವಂಥ ಅಕ್ಕಿ ತರಿ ಏನಿರುತ್ತೆ ಇದನ್ನು ಮತ್ತೆ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇದರ ಜೊತೆಗೇ ಸ್ವಲ್ಪ ಅಕ್ಕಿನ ಸೇರಿಸ್ಕೊಳ್ತಾ ಪೌಡರ್ ಮಾಡ್ಕೊಳ್ಬೇಕು. ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಪೌಡರ್ ಮಾಡ್ಕೊಳ್ತಾ ಜರಡಿ ಮಾಡ್ಕೊಳ್ತಾ ಇರಬೇಕು. ಜರಡಿ ಮಾಡ್ಕೊಂಡಿದ್ದ ತಕ್ಷಣ ಈ ಅಕ್ಕಿ ಹಿಟ್ಟನ್ನ ಕೈಯಲ್ಲೇ ಚೆನ್ನಾಗಿ ಟೈಟಾಗಿ ಪ್ರೆಸ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿ ತೆಗೆದಿಟ್ಕೊಳ್ಳಿ. ಈ ರೀತಿ ಮಾಡಿಲ್ಲ ಅಂದರೆ ಅಕ್ಕಿ ಹಿಟ್ಟು ಡ್ರೈ ಆಗಿಬಿಡುತ್ತೆ. ಸೊ ನೋಡಿ, ಎಲ್ಲ ಅಕ್ಕಿ ಹಿಟ್ಟನ್ನು ಪುಡಿ ಮಾಡಿಕೊಂಡು ಈ ರೀತಿ ನೀಟಾಗಿ ಜರಡಿ ಮಾಡಿಬಿಟ್ಟು ಟೈಟಾಗಿ ಪ್ರೆಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿ ತೆಗೆದಿಟ್ಕೊಳ್ಬೇಕು. ಈಗ ಅಕ್ಕಿ ಹಿಟ್ಟು ಅನ್ನೋದು ರೆಡಿಯಾಗಿದೆ. ಈಗ ನೋಡಿ, ಕಜ್ಜಾಯಗೆ ಸೇರಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಸಾಮಗ್ರಿಗಳನ್ನು ರೆಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಚಿಕ್ಕ ಕಪ್ಪಲ್ಲಿ 1 ಕಪ್ ತುರಿದಿಟ್ಕೊಂಡಿರುವಂಥ ಒಣಕೊಬ್ಬರಿ, ರೋಸ್ಟ್ ಮಾಡ್ಕೊಂಡಿರುವಂಥ ಗಸಗಸೆ ಮತ್ತು ಬಿಳಿ ಎಳ್ಳು ಎರಡೂ ಕಾಲು ಕಪ್ ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ನು ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ. ಇದೆಲ್ಲನೂ ಮೊದಲೇ ರೆಡಿ ಮಾಡಿ ತೆಗೆದಿಟ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್, ಪಾಕ ಮಾಡ್ಕೊಳ್ಳೋದು. ಸೊ ಪಾಕ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಬಾಣಲಿನ ತೊಗೊಂಡಿದ್ದೀನಿ. ನೀವು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ, ಯಾವ ರೀತಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ ಅದೇ ರೀತಿಯೇ ಬೆಲ್ಲನೂ ತೊಗೊಳ್ಬೇಕು. ಅಂದರೆ ನಾವು ತೊಗೊಂಡಿದ್ದು 8 ಕಪ್ ಅಕ್ಕಿ ಅಲ್ವಾ, ಸೊ 8 ಕಪ್ ಬೆಲ್ಲ ತೊಗೊಳ್ಬೇಕು. ನಾನಿಲ್ಲಿ ಪುಡಿ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ, ಆರ್ಗ್ಯಾನಿಕ್ ಬೆಲ್ಲ. ನೀವು ಬೇಕಿದ್ರೆ ಗಟ್ಟಿ ಬೆಲ್ಲ ಕೂಡ ಉಪಯೋಗಿಸ್ಕೊಳ್ಬೋದು. 8 ಕಪ್ ಬೆಲ್ಲಗೆ 3/4 ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲ ಕರಗಿದ ಮೇಲೆ ಶೋಧಿಸ್ಕೊಳ್ತಾ ಇಲ್ಲ, ಅಂದರೆ ಫಿಲ್ಟರ್ ಮಾಡ್ಕೊಳ್ತಾ ಇಲ್ಲ. ನೀವು ಫಿಲ್ಟರ್ ಮಾಡ್ಕೊಳ್ತೀರಾ ಅಂದರೆ 1 ಕಪ್ ನೀರು ಸೇರಿಸ್ಬಿಟ್ಟು ಶೋಧಿಸ್ಕೊಳ್ಬೋದು.
ನೋಡಿ ಬೆಲ್ಲ ಸೇರಿಸ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಕೋಲ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದು 7-8 ನಿಮಿಷಕ್ಕೆ ನಾವು ಸೇರಿಸ್ಕೊಂಡಿರುವಂಥ ಬೆಲ್ಲ ಎಲ್ಲ ನೀಟಾಗಿ ಕರಗತ್ತೆ. ಬೆಲ್ಲ ಕರಗಿದ ತಕ್ಷಣ ಈ ರೀತಿ ನೊರೆ ನೊರೆ ಥರ ಬರೋಕ್ಕೆ ಶುರುವಾಗುತ್ತೆ. ಆವಾಗ ಒಂದು ಚಿಕ್ಕ ಪ್ಲೇಟಲ್ಲಿ ನೀರು ತಗೊಂಡು ಈ ಪಾಕನ ಸ್ವಲ್ಪ ನೀರಿಗೆ ಸೇರಿಸ್ಬಿಟ್ಟು ಪಾಕ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಾ ಇರಬೇಕು. ನೋಡಿ ಇದು ನೀರಲ್ಲೇ ಕರಗ್ತಾ ಇದೆ, ಅಂದರೆ ಕೈಯಲ್ಲಿ ತಗೊಳ್ಳೋಕ್ಕೆ ಬರ್ತಾ ಇಲ್ಲ. ಸೊ ಇದು ರೆಡಿಯಾಗಿಲ್ಲ ಅಂತ ಅರ್ಥ. ಮತ್ತೆ ಒಂದು 2 ಸೆಕೆಂಡ್ ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಗಿದೆ, ಇನ್ನೂ ಒಂಚೂರು ಆಗಬೇಕು. ಸೊ ಮತ್ತೆ 1 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ಈ ರೀತಿ ಸಾಫ್ಟ್ ಬಾಲ್ ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಈ ಬಾಲ್ ಕೈಯಲ್ಲಿ ತಗೊಂಡ್ರೆ ಸಾಫ್ಟ್ ಜಲ್ಲಿ ಥರ ಫೀಲ್ ಆಗುತ್ತೆ. ಈ ಕನ್ಸಿಸ್ಟೆನ್ಸಿ ಬಂದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇದಕ್ಕಿಂತ ಪಾಕ ಗಟ್ಟಿ ಆಯಿತು ಅಂದ್ರೂ ನೀವು ಮಾಡುವಂಥ ಕಜ್ಜಾಯ ತುಂಬ ಗಟ್ಟಿಯಾಗಿಬಿಡತ್ತೆ. ಇದಕ್ಕಿಂತ ಸಾಫ್ಟ್ ಆದರೆ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ, ತಟ್ಟಕ್ಕೂ ಬರಲ್ಲ, ಎಣ್ಣೆಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳುತ್ತೆ. ಸೊ ಪಾಕ ಈ ರೀತಿ ರೆಡಿಯಾಗಿದ್ದ ತಕ್ಷಣ ಇದಕ್ಕೆ ನಾವು ಮೊದಲೇ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಸೇರಿಸ್ಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸಲ ಎಲ್ಲ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬಾರ್ದು, ಒಂದು ಚೂರೇ ಸೇರಿಸ್ಕೊಳ್ತಾ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟೇನಾದರೂ ಈ ರೀತಿ ಕಲಿಸ್ಬೇಕಾದ್ರೆ ಗಂಟು ಉಳಿತು ಅಂದರೆ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಇದು ಬಿಟ್ಕೊಳ್ಳುತ್ತೆ, ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ. ಸೊ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರ ಹೆಲ್ಪ್ ತೊಗೊಳ್ಳಿ, ಆವಾಗ ಸುಲಭ ಆಗುತ್ತೆ. ಸೊ ನೋಡಿ ಎಲ್ಲ ಅಕ್ಕಿ ಹಿಟ್ಟನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಸ್ವಲ್ಪನೂ ಗಂಟು ಇಲ್ಲದೆ ಇರೋ ಥರ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ, ಒಂಚೂರು ತೆಳುವಾಗೇ ಇರುತ್ತೆ. ಇದು ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ನಾನು ಪಾಕ ತೆಗೆದಿದ ತಕ್ಷಣ ಇಮಿಡಿಯೇಟಾಗಿ ಕಜ್ಜಾಯ ಮಾಡ್ತಾ ಇಲ್ಲ. ಸೊ ರಾತ್ರಿ ನಾನು ಪಾಕ ಮಾಡಿಟ್ಕೊಳ್ತಾ ಇದ್ದೀನಿ, ಬೆಳಗ್ಗೆ ಅಷ್ಟರಲ್ಲಿ ಇದು ರೆಡಿಯಾಗಿರುತ್ತೆ. ಈ ರೀತಿ ಪಾಕ ರೆಡಿಯಾಗಿದ್ದ ತಕ್ಷಣ ಇದರ ಮೇಲ್ಗಡೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ತುಪ್ಪ ಹಾಕ್ಕೊಳ್ಳೋದ್ರಿಂದ ಇದು ಮೇಲೆಯಿಂದ ಡ್ರೈ ಆಗೋದಿಲ್ಲ. ಒಂದು ತಟ್ಟೆನ ಮುಚ್ಚಿಟ್ಬಿಟ್ಟು ಸೈಡಿಗೆ ತೆಗೆದಿಟ್ಕೊಳ್ಳಿ. ಫ್ರಿಜ್ಜಲ್ಲೆಲ್ಲ ಇಡಬಾರ್ದು, ಹೊರಗಡೆನೇ ಇಡಬೇಕು. ಈಗ ನಾನಿಲ್ಲಿ ನೆಕ್ಸ್ಟ್ ಡೇ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ. ಪಾಕ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಪಾಕ ಮಾಡ್ಕೊಳ್ಬೇಕಾದ್ರೆ ಎಷ್ಟು ತೆಳುವಾಗಿತ್ತಲ್ವ, ಈಗ ನೋಡಿ ಇದರ ಕನ್ಸಿಸ್ಟೆನ್ಸಿ ಅನ್ನೋದು ಗಟ್ಟಿಯಾಗಿದೆ. ಸ್ವಲ್ಪ ಗಟ್ಟಿನೂ ಆಗಿದೆ, ಸಾಫ್ಟಾಗೂ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ ಈಗ ಕಜ್ಜಾಯ ಮಾಡ್ಕೊಳ್ಳೋಣ. ಕಜ್ಜಾಯ ಮಾಡ್ಕೊಳ್ಳೋದಕ್ಕೆ ಮುಂಚೆ ಈ ರೀತಿ ಒಂದು ಬಟ್ಲು, ಒಂದು ಜರಡಿ ಮತ್ತು 2 ಸೌಟನ್ನ ರೆಡಿ ಮಾಡಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಕಜ್ಜಾಯ ತಟ್ಕೊಳ್ಳೋದಕ್ಕೆ ರೌಂಡಾಗಿರುವಂಥ ಪ್ಲೇಟು ಅಥವಾ ಈ ರೀತಿ ಟಿಫನ್ ಬಾಕ್ಸ್ನ ಉಲ್ಟಾ ಮಾಡಿಬಿಟ್ಟು ಇದರ ಮೇಲ್ಗಡೆ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಕಜ್ಜಾಯನ ತಟ್ಕೊಳ್ಬೇಕು. ತುಂಬ ತೆಳುವಾಗೂ ತಟ್ಕೊಳ್ಬಾರ್ದು, ತುಂಬ ಮಂದವಾಗೂ ತಟ್ಕೊಳ್ಬಾರ್ದು, ಮೀಡಿಯಮ್ ಥಿಕ್ನೆಸ್ಸಲ್ಲಿ ತಟ್ಕೊಳ್ಳಿ. ಈ ರೀತಿ ತಟ್ಕೊಂಡು ಇದನ್ನು ಫೈನಲ್ ಆಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ನೋಡಿ ಮೊದಲು ಈ ರೀತಿ ಒಂದು ಚೂರು ಹಾಕ್ಬಿಟ್ಟು ಎಣ್ಣೆ ಎಷ್ಟು ಬಿಸಿ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಕಿದ ತಕ್ಷಣ ಅದು ನಿಧಾನಕ್ಕೆ ಮೇಲೆ ಬರಬೇಕು, ಅಷ್ಟು ಎಣ್ಣೆ ಬಿಸಿಯಾಗಿದ್ದರೆ ಸಾಕು. ಇದನ್ನು ಎಣ್ಣೆಗೆ ಈ ರೀತಿ ಸೇರಿಸ್ಕೊಳ್ಬೇಕಾದ್ರೆ ಎಣ್ಣೆ ಮೀಡಿಯಮ್ ಆಗಿ ಬಿಸಿಯಾಗಿರಬೇಕು, ತುಂಬ ಜಾಸ್ತಿ ಬಿಸಿ ಇರಬಾರ್ದು. ಈ ರೀತಿ ಎಣ್ಣೆಗೆ ಸೇರಿಸಿದ ತಕ್ಷಣ ಇದನ್ನು ಉಲ್ಟಾ ಮಾಡೋಕ್ಕೆ ಹೋಗಬೇಡಿ. ಆ ರೀತಿ ಮಾಡಿದ್ರೆ ಕಜ್ಜಾಯ ಮುರಿದೋಗುತ್ತೆ. ಅದು ತಾನೇ ನಿಧಾನಕ್ಕೆ ಮೇಲೆ ಬರೋಕ್ಕೆ ಶುರುವಾಗುತ್ತೆ. ಆವಾಗ ಇದನ್ನು ಉಲ್ಟಾ ಮಾಡಿಕೊಂಡು ಮತ್ತೊಂದು ಕಡೆನೂ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಕಜ್ಜಾಯ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ. ನೋಡಿ ಎಣ್ಣೆಯಲ್ಲಿ ಬಬಲ್ಸ್ ಅನ್ನೋದು ಈ ರೀತಿ ಕಡಿಮೆ ಆದರೆ ನಾವು ಸೇರಿಸ್ಕೊಂಡಿರುವಂಥ ಕಜ್ಜಾಯ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಈಗ ಇದನ್ನು ಎಣ್ಣೆಯಿಂದ ತೆಗೆದುಬಿಟ್ಟು ನಾವಾಗಲೇ 2 ಸೌಟ್ ತೊಗೊಂಡಿದ್ವಿ ಅಲ್ವಾ, ಅದರಲ್ಲಿ ಮತ್ತೊಂದು ಸೌಟಿಂದ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡ್ಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿ ಎಕ್ಸ್ಟ್ರಾ ಇರುವಂಥ ಆಯಿಲ್ನೆಲ್ಲ ತೆಗೆದುಬಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಜರಡಿಗೆ ಹಾಕ್ಬಿಟ್ಟು ತೆಗೆದಿಟ್ಕೊಳ್ಬೇಕು. ನೀವು ಮೊದಲನೇ ಸಲ ಕಜ್ಜಾಯ ಮಾಡ್ತಾ ಇರೋದಾದರೆ ಒಂದೊಂದೇ ಕಜ್ಜಾಯನ ಫ್ರೈ ಮಾಡ್ಕೊಳ್ಳಿ. ಈಗಾಗಲೇ ನಿಮಗೆ ಮಾಡಿ ಅಭ್ಯಾಸ ಇದೆ ಅನ್ನೋದಾದರೆ ಒಂದೇ ಸಲ 2 ಅಥವಾ 3 ಕಜ್ಜಾಯನ ಸೇರಿಸ್ಬಿಟ್ಟು ಮಾಡ್ಕೊಳ್ಬೋದು. ನೋಡಿ ಒಂದು ಕಜ್ಜಾಯ ಈ ರೀತಿ ಫ್ರೈ ಆಗಿ ಮೇಲೆ ಬಂದ ಮೇಲೇ ಮತ್ತೊಂದನ್ನು ಸೇರಿಸ್ಕೊಳ್ಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಉಳಿದಿರುವಂಥ ಎಲ್ಲ ಕಜ್ಜಾಯನೂ ಇದೇ ರೀತಿ ಫ್ರೈ ಮಾಡಿ ತಗೊಂಡ್ರೆ ಆಯಿತು. ನೋಡಿ ಕಜ್ಜಾಯ ಅನ್ನೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಮೇಲೆ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕಜ್ಜಾಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ.
ನಾನು ತಿಳಿಸ್ಕೊಟ್ಟಿರುವಂಥ ಎಲ್ಲ ಸ್ಟೆಪ್ಸ್ನೂ ಇದೇ ರೀತಿ ಫಾಲೋ ಮಾಡಿ ಖಂಡಿತ ನಿಮ್ಮ ಮನೇಲೂ ಇದೇ ರೀತಿ ಕಜ್ಜಾಯನ ಮಾಡ್ಕೊಳ್ಬೋದು. ನೀವು ಇದೇ ಮೊದಲನೇ ಸಲ ಕಜ್ಜಾಯ ಮಾಡ್ತಾಯಿದ್ರೂ ಯಾವುದೇ ರೀತಿ ಭಯ ಇಲ್ದಿರ ಮಾಡ್ಕೊಳ್ಳಿ. ಸೊ ಇವತ್ತಿನ ಈ ಕಜ್ಜಾಯ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.